ಇದೇ ಕಣಮ್ಮ ದೇವ್ರನ್ನ ಹೆಸರು ಹೇಳಿ ಮೋಸ ಮಾಡಿ ನಮ್ಮ ಕೈಲಿ ಆಗಲ್ಲ ಅಂತೇಳಿ ದೇವ್ರಿಗೆ ಒಪ್ಪಿಸ್ತಕ್ಕಂಥ ಇದೆಯಲ್ಲ, ಇಂಥವ್ರ ವಂಶದಲ್ಲಿ ಬರುತ್ತೆ ಅರಳಿ ವೃಕ್ಷ. ನಮ್ಮ ಕೈಲಿ ಏನೂ ಇಲ್ಲ ಅಂತ ಸುಳ್ಳು ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಲ್ಲ, ತಲಹರಟೆ ಥರ ಬದುಕೋದು, ಎಲ್ಲವೂ ನನಗೆ ಗೊತ್ತು ಅಂತ ಆಸ್ತಿ ಮಾಡೋದು, ಸಿಕ್ಕದ್ದೆಲ್ಲ ಗೋರ್ಕೊಂಡು ಏನೋ ಒಂದು ಮಾಡ್ಕೊಳ್ಳೋದು. ಯಾರ ಹೆಸರದೋ ಇನ್ನೊಂದು ನೋಡ್ತಾ ಇರ್ತೀವಿ ಟಿ ವಿನಲ್ಲಿ ಹೋಗಿ ಬರ್ತಾ ಇರ್ತಕ್ಕಂಥದ್ದು. 20 ಕುಂಟೆ 20 ಎಕರೆ ಯಾವುದೇ ಆಗಲಿ ದಾಖಲಾತಿಗಳೆಲ್ಲ ಸೃಷ್ಟಿ ಮಾಡಿ ಹೇಳ್ಕೊಂಡು ಗಲಾಟೆ ನಡೀತಾನೆ ಇದೆ. ಇದೆಲ್ಲ ಇದೇ ವಿಚಾರ. ಅವನೇನೇ ಮಾಡಿ ದಕ್ಕಿಸ್ಕೋಬೋದು, ರಾಜಕೀಯವಾಗಿ ದಕ್ಕಿಸ್ಕೋಬೋದು, ಹಣ ಕೊಟ್ಟು ದಕ್ಕಿಸ್ಕೋಬೋದು. ಆದರೆ ವಂಶದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ನಿಮ್ಮ ಜಮೀನೇ ನಿಮ್ಮನ್ನು ಯಾವುದೋ ಮಟ್ಟಕ್ಕೆ ತೊಗೊಂಡೋಗುತ್ತೆ. ಅದು ಮನೆ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮ ಕುಟುಂಬ ವೃಕ್ಷದಲ್ಲೇ ಬಂದಿರತಕ್ಕಂತಹ ಒಂದು ಸತ್ಯಾಂಶ ಇರ್ತಕ್ಕಂಥದ್ದು. ಇದು ಒಂದು ಭಾಗ. ಆದರೆ ಈಗ ಆ ರೀತಿ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಂದ ವಂಶಸ್ಥರು ಯಾಕೆ ಸಾಯ್ತರು ಅಂದರೆ ದುರ್ಮರಣ, ಕ್ಯಾನ್ಸರು, ಶುಗರು, ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಕಾಯಿಲೆಗಳಿಂದ ಹೋಗಿರ್ತಕ್ಕಂಥವರ ಕುಟುಂಬದಲ್ಲಿ ಈ ನಕ್ಷತ್ರದ ಮಕ್ಕಳು ಹುಟ್ಟುತ್ತಾರೆ. ಮೂಲಾ ನಕ್ಷತ್ರ ಮಗು ಹುಟ್ಟೋದೇನು ಅಂದರೆ, ಮೂಲ ಅಂದರೆ ನಿಮ್ಮ ವಂಶದ ಮೂಲ ಏನು ರಿಪೇರಿ ಮಾಡಿಲ್ಲ ತಿಳ್ಕೊ ಅಂತೇಳಿ ಭಗವಂತ ಮೂಲಾ ನಕ್ಷತ್ರ ಮಗುವನ್ನು ಪಾಸ್ ಮಾಡ್ತಾರೆ.